ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಸುಮಾರು ಒಂದು 15-20 ದಿನದಿಂದ ಕೆನೆನ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಅದಾದ ನಂತರ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದು ಇನ್ನೂ ಇರುತ್ತೆ, ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಮಿಕ್ಸಿಲೇ ಹಾಕಬೇಕು. ಅದು ಇನ್ನೂ ಕೆನೆ ಇರುತ್ತಲ್ವ, ಮಿಕ್ಸಿಲೇ ಹಾಕಿ ಮಿಕ್ಸಿ ಬೆಣ್ಣೆ ಕೂಡ ಈ ಥರ ಉಂಡೆ ಬರಬೇಕು. ಬೆಣ್ಣೆ ಈ ಥರ ಉಂಡೆ ಬರೋ ತನಕ ಮಿಕ್ಸಿಗೆ ಹಾಕಿ ಅದನ್ನು ಈ ಥರ ಉಂಡೆ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೋಬೇಕು. ನೀರು ಹಾಕಿ ಇಟ್ಕೊಂಡು ಈ ಥರ ತೊಳಿಬೇಕು ಚೆನ್ನಾಗಿ, ಯಾಕೆಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ, ಹಾಗಾಗಿ ಈ ಥರ ತೊಳಿಬೇಕು ಕೈ ಹಾಕಿ. ಆನಂತರ ಕಾಯಕ್ಕೆ ಇಡಬೇಕು. ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು, ಯಾಕಂದರೆ ಉಪ್ಪು ಬಂದುಬಿಡುತ್ತೆ. ಅದು ಉಪ್ಪು ಬಂದರೆ ಎಲ್ಲನೂ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಮತ್ತು ಈ ಥರ ಕಲಿಸ್ತಾನೇ ಇರಬೇಕು ಲೋ ಫ್ಲೇಮಲ್ಲಿ. ಹಾಗೆ ಕಲಿಸ್ತಾ ಇದ್ದರೆ ಉಪ್ಪು ಬರೋದಿಲ್ಲ. ಅದು ಇಲ್ಲಾಂದರೆ ಉಪ್ಪು ಬಂದು ಎಲ್ಲ ಚೆಲ್ಲೋಗ್ಬಿಡುತ್ತೆ. ಈ ಥರ ಬೊಬ್ಬೆ ಬಂದು ಉಕ್ಕುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು. ಈ ಥರ ಗುಳ್ಳೆ ಬರಬೇಕು ಕೆಳಗಡೆ. ಈಗ ನೋಡಿ ತುಪ್ಪದ ಹದಕ್ಕೆ ಬಂದಿದೆ. ಅದಕ್ಕೆ 2 ವೀಳ್ಯದೆಲೆನ ಹಾಕಿ ಮುಚ್ಚಿಡಬೇಕು. ವೀಳ್ಯದೆಲೆ ಏನಕ್ಕೆ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು 2 ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ಮುಚ್ಚಿಡಬೇಕು. ಸ್ವಲ್ಪ ಸಮಯದ ನಂತರ ಆರಿದ ಮೇಲೆ ಒಂದು ಪಾತ್ರೆಗೆ ಹಾಕಬೇಕು. ಈ ಥರ ಕೆಂಪಗೆ ಕಾಯಿಸಬೇಕು, ಅಂದರೆ ತುಪ್ಪ ಚೆನ್ನಾಗಿ ಬರುತ್ತೆ. ಈ ಥರ ಆಗುತ್ತೆ ಇದು.